ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಲ್ಲ ದೇವಸ್ಥಾನದ ಗೋಪುರ, ಅದು ಆ ಬೀಚ್ ಹತ್ರ ಇರೋದು ಬಂದು ನವೀನ್ ರೆಸ್ಟೋರೆಂಟ್. ಆಲ್ರೆಡಿ ಬೀಚ್ ಹತ್ರ ಸ್ವಲ್ಪ ಜನ ಇದ್ದಾರೆ, ಸ್ವಲ್ಪ ಫಿಶಿಂಗ್ ಕೂಡ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನೀರು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಬೀಚಲ್ಲಿ. ನೆನ್ನೆ ನೈಟ್ ಇನ್ನೂ ತುಂಬ ಅಲ್ಲಿವರೆಗೂ ಇತ್ತು. ಆ ಬೋಟೆಲ್ಲ ನಿಂತಿದೆ, ನಿಮಗೆ ಕಾಣ್ತಾ ಇದೆ, ಅಲ್ಲಿವರೆಗೂ ನೀರು ಬರ್ತಿತ್ತು ನೆನ್ನೆ ನೈಟು. ಫುಲ್ಲಿ ಕ್ಲೌಡಿ ಮಾರ್ನಿಂಗ್ ಇದೆ. ಮೋಸ್ಟ್ ಪ್ರಾಬ್ಲಿ ಮಳೆ ಬರೋ ಚಾನ್ಸಸ್ ಇದೆ ನನ್ನ ಪ್ರಕಾರ. ಗೈಸ್, ನಾವಿವಾಗ ಮುರುಡೇಶ್ವರ ಟೆಂಪಲ್ ಪಕ್ಕದಲ್ಲೇ ಇರೋ ಬೀಚಿಗೆ ಬಂದಿದ್ದೀವಿ. ಇಲ್ಲಿ ಸ್ಕೂಬಾ ಡೈವ್ ಎಲ್ಲ ಇದೆ, ನೋಡ್ಬೋದು. ಯಾವ್ಯಾವ ಆ್ಯಕ್ಟಿವಿಟೀಸ್ ಎಷ್ಟೆಷ್ಟು ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ. ಟಿಕೆಟ್ ಕೌಂಟ್ರ್ ಇದೆ, ಇಲ್ಲೇ ಟಿಕೆಟ್ ತೊಗೋಬಿಟ್ಟು ನಾವಿವಾಗ RNS ಗಲ್ಫ್ ರೆಸಾರ್ಟ್ ಅಂತ ಹೇಳಿ, RNS ರೆಸಿಡೆನ್ಸಿಯಿಂದ ಇದೊಂದು 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇಲ್ಲಿ బీచ్ ఫేసింగ్ దే డోంట్ హ్యావ్ ఏ ప్రైవేట్ బీచ్. ఇది వచ్చి RNS గల్ఫ్ రిసార్ట్ అని చెప్పేసి RNS రెసిడెన్సీ నుంచి 6 కిలోమీటర్స్ డిస్టెన్స్లో ఉంది. ఇక్కడేం వీళ్ళకు ప్రైవేట్ బీచ్ ఏది లేదు, ఓన్లీ బీచ్ వ్యూ. బట్ మీరు రెసిడెన్సీ లాగా బీచ్ వ్యూ ఎక్స్పెక్ట్ చేసేదానికి కుదరదు, జస్ట్ నార్మల్ బీచ్ వ్యూ ఉంది ఇక్కడ. అండ్ ద ప్రాపర్టీ ఈజ్ వెరీ గుడ్ ಕಂಪೇರ್ಡ್ ಟು ರೆಸಿಡೆನ್ಸಿ. ದಿಸ್ ಗಲ್ಫ್ ರೆಸಾರ್ಟ್ ಈಸ್ ವೆರಿ ಗುಡ್. RNS ರೆಸಿಡೆನ್ಸಿ ಥರ ಇರೋ ಬೀಚ್ ವ್ಯೂ ಸಿಗಲ್ಲ, ನಾರ್ಮಲ್ ಜನರಲ್ ಬೀಚ್ ವ್ಯೂ ಸಿಗುತ್ತೆ. ನನ್ನ ಹಿಂದೆ ಕಾಣ್ತಾ ಇರೋದೆ ನಿಮಗೆ RNS ಗಲ್ಫ್ ರೆಸಾರ್ಟು. ಲೆಫ್ಟ್ ಸೈಡಲ್ಲೇ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲಿ ದಿಸ್ ಅ ಪೂಲ್ ಏರಿಯಾ. ಇಲ್ಲಿ 2 ಪೂಲ್ ಇದೆ ನಿಮಗೆ. ಇದು ಅಡಲ್ಟ್ ಸ್ವಿಮ್ ಮಾಡೋ ಪೂಲು, ಆ್ಯಂಡ್ ಯು ಹ್ಯಾವ್ ಒನ್ ಮೋರ್ ಪೂಲ್, ದಟ್ ಈಸ್ ಬೇಬಿ ಪೂಲ್. ಆ್ಯಂಡ್ ಇಲ್ಲಿ ನಿಮಗೆ ಸುಮಾರು ಚೇರ್ಸ್ ಎಲ್ಲ ಇದೆ, ಆ್ಯಂಡ್ ದೇ ಹ್ಯಾವ್ ಎ ಬಿಗ್ ಲಾನ್. ಇಲ್ಲಿ ಮ್ಯಾರೇಜಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಸೂಪರ್ ಆಗಿದೆ ಆಂಬಿಯನ್ಸು. ದಿಸ್ ಇಸ್ ದಿ ಮೈನ್ ಎಂಟ್ರೆನ್ಸ್. ರೈಟ್ ಸೈಡ್ ಟು ದಟ್ ಯು ಹ್ಯಾವ್ ಎ ಕಸ್ಟಮರ್ ಲಾಂಚ್. ಲೆಫ್ಟ್ ಸೈಡಲ್ಲೇ ಯು ಹ್ಯಾವ್ ಎ ರಿಸೆಪ್ಷನ್. ಗುಡ್ ಆಫ್ಟರ್ನೂನ್. ನಿಮ್ಮ ಹೆಸರು? ಸತೀಶ್. ನಿಮ್ಮಲ್ಲಿ ಈ ರೆಸಾರ್ಟಲ್ಲಿ ಯಾವ ಥರ ಕ್ಯಾಟಗರಿ ಆಫ್ ರೂಮ್ಸ್ ಇದೆ? AC Deluxe ಇದೆ, ಸೂಟ್ ಇದೆ, VIP ಸೂಟ್ ಇದೆ. ಓಕೆ, AC Deluxe ವಾಟ್ ಈಸ್ ದ ಕಾಸ್ಟ್? 3000 ಪ್ಲಸ್ ಆಗಿದೆ, ಇವಾಗ 4000 ಪ್ಲಸ್ ಟ್ಯಾಕ್ಸ್ ಆಗಿದೆ ಸರ್ ಈಗ. ಓಕೆ, ಸೂಟ್ ರೂಮ್ಗೆ? ಸೂಟ್ 7000 ಪ್ಲಸ್ ಟ್ಯಾಕ್ಸ್. ಸೊ ಇಲ್ಲಿರೋದೆಲ್ಲ ಬೀಚ್ ಫೇಸಿಂಗ್ ರೂಮ್ಸ್ ಏನಾ, ಇಲ್ಲಾಂದರೆ ಗಾರ್ಡನ್ ಎರಡೂ ಇದೆಯಾ? ಹೌ ಮೆನಿ ರೂಮ್ಸ್ ಯು ಹ್ಯಾವ್ ಹಿಯರ್? 20 ಡಿಲಕ್ಸ್ ಇದೆ. ಓಕೆ, 20 ಡಿಲಕ್ಸು, 2 ಸೂಟು. ಸೂಟ್ ರೂಮ್ ಎಲ್ಲ ನಿಮಗೆ ಯಾವ ಫ್ಲೋರಲ್ಲಿರೋದು? ಒಂದು ಫಸ್ಟ್ ಇದೆ, ಇನ್ನೊಂದು ಸೆಕೆಂಡ್ ಇದೆ. ಎದುರುಗಡೆ ಕಾಣ್ತಾ ಇರೋದು ಬಂದು ರೆಸ್ಟೋರೆಂಟು. ವಾವ್, ಸೂಪರ್ ಆಗಿದೆ ಸರ್ ಹೋಮ್ ಸ್ಟೇ. ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೊ ಇದು ಮಿನಿ ಕಿಚನ್ ಟೈಪು. ಓಕೆ. ಸೊ ಇಲ್ಲಿ ಏನಿದೆ, ಇದು ಇನ್ನೊಂದು ಬೆಡ್ಡ. ಸೊ ಇವಾಗ ಬಂದರೆ ಇದನ್ನು ಸಪ್ರೇಟಾಗಿ ತಗೊಳ್ಬೇಕಾ, ಇಲ್ಲ ಫುಲ್ ಹೋಮ್ ಸ್ಟೇ? आप टीवी है और मिनरल वाटर और शैम्पू सभी दिया है. अमानी बीच होम स्टे. वाह, रियली गुड. सोप और टूथब्रश, डेंटल किट सभी है. ठीक है, कॉम भी देते हैं आप? ये डिफरेंट है थोड़ा. वॉशरूम है, नीट एंड डिसेंट वॉशरूम विच हैज़ अ गीजर. The ambience and the lighting is really very good. Ambience अभी अच्छा है भाई. Don't you dare say that I want everything to fall. Guys, ನಾನು ಹಿಂದೆನೇ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಇನ್ ಹೌಸ್ ರೆಸ್ಟೋರೆಂಟ್ ಇದೆ ಇಲ್ಲೇ.
'Cause my only crime was hoping there is something more than this loneliness I feel. ಇವಾಗ ತಾನೇ ಆರ್ಡ್ರ್ ಮಾಡ್ರು ವೆಜ್ ಹಕ್ಕಾ ನೂಡಲ್ಸ್ ಬಿಸಿ ಬಿಸಿಯಾಗಿದೆ. ಕರಿ ದಾಲ್ ಕರಿ ಇದೆ, ಮತ್ತು ದಿಸ್ ಇಸ್ ಜೀರಾ ರೈಸ್, ಮತ್ತು ಕೆಚಪ್ಪು ಕೊಟ್ಟಿದ್ದಾರೆ. ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ. ಆಲ್ರೆಡಿ ನಮ್ಮ ಪ್ಲೇಟಲ್ಲಿ ಹಕ್ಕಾ ನೂಡಲ್ಸು, ಜೀರಾ ರೈಸು, ದಾಲ್ ಜೀರಾ ರೈಸ್ ಬಂದು ತುಂಬ ಸ್ಪೈಸಿ ಏನಿಲ್ಲ, ಮೀಡಿಯಮ್ ಆಗಿದೆ, ಚೆನ್ನಾಗಿದೆ. ನೂಡಲ್ಸು ಅಷ್ಟೇ ತುಂಬ ಆಯಿಲಿ ಏನಿಲ್ಲ, డీసెంట్ ఆಗಿದೆ, ಒಂದ್ಸಲ ట్రై ಮಾಡ್ಬೋದು. ఇప్పుడు నెక్స్ట్ మేము వెళ్తుండేది ఇక్కడ నుంచి జోగ్ ఫాల్స్. ఇక్కడ నుంచి మురుడేశ్వర నుంచి జోగ్ ఫాల్స్ మీకు ఒక 80 కిలోమీటర్స్ ఉంటుంది ಡಿಸ್ಟೆನ್ಸು. ಇಟ್ ವಿಲ್ ಟೇಕ್ 2 hours. ಇವಾಗ ನಾವು ಮುರುಡೇಶ್ವರನ ಬಿಟ್ಟು 80 ಕಿಲೋಮೀಟರ್ಸ್ ದೂರದಲ್ಲಿರೋ ಜೋಗ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಜೋಗ್ ಫಾಲ್ಸಿಂದ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಅರೌಂಡ್ 11 o'clockಗೆ ನಾವು ಇಲ್ಲಿ ಮುರುಡೇಶ್ವರ ಬಿಡ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ನಾವು ಹೊನ್ನಾವರ ಹೋಗಿ ಹೊನ್ನಾವರದಿಂದ ರೈಟ್ ತೊಗೊಂಡು ಜೋಗ್ ಫಾಲ್ಸ್ ನೋಡಿಕೊಂಡು ಅಲ್ಲಿ ಮುತ್ತುಂಗ ಹೋಮ್ ಸ್ಟೇ ಅಂತ ಇದೆ, ಅಲ್ಲಿ ನಾವು ಮಧ್ಯಾಹ್ನ ಲಂಚ್ ಮಾಡಿ ಹಾಗೆ ಡೈರೆಕ್ಟ್ ಬ್ಯಾಂಗ್ಳೂರಿಗೆ. ಈ ಜೋಗ್ ಫಾಲ್ಸ್ ಬಂದು ఇడీ ఇండియాదల్లే సెకండ్ లార్జెస్ట్ వాటర్ ఫాల్స్ ఇది. జోగ్ ఫాల్స్ వచ్చేసి మీకు ఇడీ ఇండియాలోనే సెకండ్ లార్జెస్ట్ వాటర్ ఫాల్. ఫస్ట్ వచ్చేసి కాశీ హిల్స్ అని చెప్పేసి అక్కడ ఉంది. ಸೆಕೆಂಡ್ వచ్చి ಜೋಗ್ ಫಾಲ್ಸ್. ಫಸ್ಟ್ ಬಂದು ನಿಮಗೆ ಕಾಶಿ ಹಿಲ್ಸ್ ಅಂತ ಹೇಳಿ ಅಲ್ಲಿ ಒಂದು 7 hills ವಾಟರ್ ಫಾಲ್ಸ್ ಇದೆ. ದಟ್ ಈಸ್ ದಿ ಲಾರ್ಜೆಸ್ಟ್ ವಾಟರ್ ಫಾಲ್ ಇನ್ ಇಂಡಿಯಾ. ಸೆಕೆಂಡ್ ಬಂದು ನಿಮಗೆ ಜೋಗ್ ಫಾಲ್ಸು. ಇದು 274 meters ಹೈಟಿಂದ ಕೆಳಗಡೆ ಬೀಳುತ್ತೆ. ಇದನ್ನು ನಾವು ನೋಡೋಕ್ಕೆ ಇವತ್ತು ಹೋಗ್ತಾ ಇದ್ವಿ. ನಮ್ಮ ಜೊತೆ ನೀವು ಬರ್ತಾ ಇದ್ದೀರಾ. ಇಲ್ಲಿ ಉಳ್ಕೊಳ್ಳೋಕ್ಕೆ ನಿಮಗೆ ಮಯೂರ ಹೋಟೆಲ್, ಮಯೂರ ಗೇರ್ ಸೋಪ ಅಂತ ಹೇಳಿ ಗೌರ್ಮೆಂಟ್ ಹೋಟೆಲ್ ಇದೆ. ನೀವು ಇಲ್ಲಿ ಬಂದರೆ ಇಲ್ಲಿ ಸ್ಟೇ ಮಾಡ್ಬೋದು. ಇಲ್ಲಾಂದರೆ ನಾವಿವಾಗ ನೆಕ್ಸ್ಟ್ ಹೋಗೋ ಮುತ್ತುಂಗ ಹೋಮ್ ಸ್ಟೇ ಅಂತ ಹೇಳಿ ಅಲ್ಲಿದೆ, ಸ್ವಲ್ಪ ಲಕ್ಸುರಿಯಸ್ ಆಗಿದೆ, ಅಲ್ಲಿ ಸ್ಟೇ ಮಾಡ್ಬೋದು. ಬಟ್ ಐ ಪ್ರಿಫರ್ ನೀವು ಇಲ್ಲಿ ಸ್ಟೇ ಮಾಡೋದಾದರೆ ಮಯೂರ ಹೋಟೆಲ್ ತುಂಬಾ ಚೆನ್ನಾಗಿದೆ, ವ್ಯೂ ಎಲ್ಲ ಸಕ್ಕತ್ತಾಗಿ ಕಾಣುತ್ತೆ. ಮಳೆಗಾಲದಲ್ಲಿ ಬಂದರೆ ತುಂಬಾ ಸೂಪರಾಗಿರುತ್ತೆ ನೋಡೋಕ್ಕೆ. ಇಲ್ಲೇ ಹೋಟೆಲ್ ಮಯೂರಲ್ಲಿ ನಿಮಗೆ ಆನ್ಲೈನ್ ಬುಕ್ಕಿಂಗ್ಸ್ ಎಲ್ಲ ಇದೆ, ಇಲ್ಲೇ ಸ್ಟೇ ಮಾಡ್ಬೋದು. ಇದೇ ನೀವು ನೋಡ್ತಾರೆ ಇವಾಗ ಹೋಟ್ಲು. ನಾನು ಹಿಂದೆ ಕಾಣ್ತಾ ಇರೋದು ಬಂದು ನಿಮಗೆ ಜೋಗ್ ಫಾಲ್ಸು. ನಾವು ಏನಕ್ಕೇ మీకు ಜೋಗ್ ಫಾಲ್ಸ್ ವ್ಯೂ ಕనిపిస్తుంది. ವ್ಯೂ ఇక్కడ నుంచి చాలా బాగా కనిపిస్తుంది. ವ್ಯೂ ಸೂಪರಾಗಿ ಕಾಣ್ತಿದೆ ಇಲ್ಲಿಂದ ನಿಮಗೆ.